ನಮಸ್ಕಾರ ಪ್ರಿಯರೇ, ಮತ್ತೊಮ್ಮೆ ನಿಮ್ಮೆಲ್ಲರನ್ನ ನಿಮ್ಮ ಮನೆಗೆ ಬಂದು ಸಂಧಿಸಲು ದೇವರು ನನಗೆ ಕೊಟ್ಟ ಸದವಕಾಶಕ್ಕಾಗಿ ನಾನು ಬಹಳ ದೇವರಿಗೆ ಸ್ತುತಿ ಸಲ್ಲಿಸ್ತೇನೆ. ಮತ್ತು ನಿಮಗೆಲ್ಲರಿಗೂ ಈ ಒಂದು ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾದಂಥ ಸ್ವಾಗತ. Once again, my friends, I'm so glad that I can come to your house and discuss the eternal truths of the living God. And I really thank you for sparing your time and sitting before the TV and watching this program. And I pray that the Holy Spirit may touch your spirit. ನಾನು ನಂಬ್ತೀನಿ ಇಂದಿನ ಕಾರ್ಯಕ್ರಮದ ಮೂಲಕ ಪವಿತ್ರಾತ್ಮನಾದ ದೇವರು ತಾನೇ ನಿಮ್ಮ ಪ್ರತಿ ಒಬ್ಬರ ಆತ್ಮಗಳನ್ನು ಸ್ಪರ್ಶಿಸಿ ಆಶೀರ್ವದಿಸಲಿ ಎಂಬುದಾಗಿ ನಾನು ದೇವರಲ್ಲಿ ಬೇಡುವನಾಗಿದ್ದೇನೆ. ಬನ್ನಿ, ಕಳೆದ ಹಲವಾರು ಸಂಚಿಕೆಗಳಲ್ಲಿ ನಾನು ನಿಮ್ಮ ಸಂಗಡ ಡಿಸ್ಕಸ್ ಮಾಡ್ತಾ ಇದ್ದದ್ದು ಅಥವಾ ನಾವು ಒಟ್ಟಾಗಿ ಚರ್ಚೆ ಮಾಡುತ್ತಾ ಇದ್ದಂಥ ವಿಷಯವು ಮರಣದ ಕುರಿತಾಗಿ, ಮರಣದ ನಂತರ ನಮ್ಮ ಜೀವಾತ್ಮಕ್ಕೆ ಸಂಭವಿಸುವುದೇನು, ನಮ್ಮ ಶರೀರಕ್ಕೆ ಸಂಭವಿಸುವುದೇನು, ಮರಣದ ನಂತರ ಒಂದು ಬಾಳ್ವೆ ಇದೆಯೇ ಎಂಬುವಂಥ ಎಲ್ಲ ವಿಷಯಗಳ ಕುರಿತಾಗಿ ನಾವು ಚರ್ಚೆ ಮಾಡ್ತಾ ಇದ್ದೆವು. ನಮ್ಮ ಚರ್ಚೆ ನಾವು ಮುಂದುವರಿಸ್ತೇವೆ ಮುಂದಿನ ದಿನಗಳಲ್ಲಿ. ಆದರೆ ಇವತ್ತು ಆ ಒಂದು ಪ್ರಶ್ನೆಗಳಿಗೆ ಇನ್ನೂ ಸ್ವಲ್ಪ ಆಳವಾದ ರೀತಿಯಲ್ಲಿ ಉತ್ತರಿಸಲು ನಾನು ಬಯಸ್ತೇನೆ. ಸರಿ, ಕಳೆದ ಸಂಚಿಕೆಯಲ್ಲಿ ನಮ್ಮ ಚರ್ಚೆಯಲ್ಲಿ, ನಮ್ಮ ಪ್ರಶ್ನೋತ್ತರ ವೇಳೆಯಲ್ಲಿ ನಾನು ಹೇಳುತ್ತಾ ಇದ್ದೆ, ಮರಣ ಎಂಬುದು ಕ್ರಿಸ್ತ ಭಕ್ತರಿಗೆ ಅಥವಾ ಯೇಸು ಕ್ರಿಸ್ತನಲ್ಲಿ ನಂಬಿಕೆಯಿಟ್ಟಂಥ ಒಬ್ಬ ನಿಜವಾದ ಭಕ್ತನಿಗೆ ಅದು ಒಂದು ನಿದ್ರೆಯ ಹಾಗೆ ಎಂಬುದಾಗಿ ಸತ್ಯವೇದವು ನಮಗೆ ಬಹಳ ಸ್ಪಷ್ಟವಾಗಿ ಹೇಳುತ್ತದೆ. ಸೊ ನಾನಾಗಲೇ ಹೇಳಿದೆ, ನಿಮಗೆ ನೆನಪಿರಬೇಕು, ಮನುಷ್ಯನ ಸಾವು ಎಂಬುವಂಥದ್ದು ಅದರ ನಿಜವಾದ ಅರ್ಥ ಅಗಲುವಿಕೆ ಎಂಬುದಾಗಿ, ಸೆಪರೇಷನ್. ದ ಟ್ರೂ ಮೀನಿಂಗ್ ಆಫ್ ಡೆತ್ ಈಸ್ separation. And I have already spoken about that in the previous episode. So ಈ ಮರಣ ಎಂಬುವಂಥದ್ದು ಅಗಲುವಿಕೆಯಾಗಿದೆ. ದೇಹದಲ್ಲಿ ಸಂಭವಿಸುವ ಮರಣದ ಸಮಯದಲ್ಲಿ ನಮ್ಮ ಜೀವ ಆತ್ಮವು ನಮ್ಮ ಈ ದೇಹವನ್ನು ಬಿಟ್ಟು ಅಗಲಿ ಹೋಗುವುದು. ನಮ್ಮ ಪ್ರಿಯರನ್ನು ಬಿಟ್ಟು ನಾವು ಅಗಲಿ ಹೋಗ್ತೇವೆ. ನಮ್ಮ ಸ್ವಂತ ಈ ದೇಹವನ್ನು ನಾವು ಬಿಟ್ಟು ಅಗಲಿ ಹೋಗ್ತೇವೆ. ಈ ಶಾರೀರಿಕವಾದ ಮರಣಕ್ಕೆ ಕಾರಣ ಆತ್ಮೀಕ ಮರಣ ಎಂಬುದಾಗಿ ನಾನು ಹಿಂದಿನ ಎಪಿಸೋಡಲ್ಲಿ ಹೇಳಿದೆ. ಬಿಕಾಸ್ ಆಫ್ ದ ಸ್ಪಿರಿಚುವಲ್ ಡೆತ್ ವಿ ಆಲ್ ಹ್ಯಾವ್ ಟು ಡೈ ಇನ್ ದ ಬಾಡಿ ಆಲ್ಸೋ. ಸೊ ಈ ಆತ್ಮೀಕ ಮರಣದ ಫಲವಾಗಿ ನಮಗೆ ದೈಹಿಕ ಮರಣ ಸಂಭವಿಸುತ್ತದೆ. ಈ ದೈಹಿಕವಾದ ಮರಣದ ನಂತರ ನಮ್ಮ ಜೀವಾತ್ಮವು ನಿತ್ಯ ಕಾಲಕ್ಕೂ ಈ ಪ್ರಪಂಚವನ್ನು ಬಿಟ್ಟು ಅಗಲಿ ಹೋಗಿ ಸೃಷ್ಟಿಕರ್ತನಾದ ಪರಮಾತ್ಮ ದೇವರ ಜೊತೆಯಲ್ಲಿ ಅಥವಾ ದೇವರಿಗೂ ಮನುಷ್ಯನಿಗೂ ಶತ್ರುವಾಗಿರತಕ್ಕಂಥ ಸೈತಾನನ ಜೊತೆಯಲ್ಲಿ ಸದಾ ಕಾಲಕ್ಕೂ ಇರಬೇಕಾಗುವುದು ಎಂಬುವಂಥದ್ದು ಸತ್ಯವೇದ ನಮಗೆ ತಿಳಿಸುವಂಥ ಸತ್ಯಾರ್ಥವಾಗಿದೆ. ಓಕೆ, ಮರಣ ಒಬ್ಬ ನಿಜ ಕ್ರೈಸ್ತ ವಿಶ್ವಾಸಿಗೆ ಅದು ಕೇವಲ ನಿದ್ರೆಗೆ ಸಮಾನ ಎಂಬುದಾಗಿ ನಾನು ಹೇಳುತ್ತಾ ಇದ್ದೆ. ನೋಡಿ, ಉದಾಹರಣೆಗೆ ನಾವು ಯೋಹಾನನ ಸುವಾರ್ತೆ ಎಂಬ ಸುವಾರ್ತೆ 11ನೇ ಅಧ್ಯಾಯದ 11ನೇ ವಚನದಿಂದ 14ನೇ ವಚನ ತನಕ ಓದುವಾಗ ಅಲ್ಲಿ ಯೇಸು ಸ್ವಾಮಿ ಸತ್ತು 4 ದಿನವಾಗಿದ್ದಂಥ ಆ ಲಾಜರನ ಮನೆಗೆ ಬಂದಾಗ ಅವನ ಸಹೋದರರೊಟ್ಟಿಗೆ ಅಥವಾ ಮಾರ್ಥಳೊಟ್ಟಿಗೆ ಹಾಗೂ ಮರಿಯೊಟ್ಟಿಗೆ ಮಾತನಾಡುವಾಗ
ಹಾಗೂ ತನ್ನ ಶಿಷ್ಯರೊಟ್ಟಿಗೆ ಮಾತನಾಡುವಾಗ ಆತನು ಹೇಳ್ತಾನೆ, ಲಾಜರನು ನಿದ್ರೆ ಮಾಡುತ್ತಾ ಇದ್ದಾನೆ. ಆದರೆ ಶಿಷ್ಯರಿಗೆ ಇದು ಅರ್ಥವಾಗಲಿಲ್ಲ. ಅವನು ನಿದ್ರೆ ಮಾಡುತ್ತಾ ಇದ್ದರೆ ಅವನು ಖಂಡಿತ ನಿದ್ರೆ ಮುಗಿದ ಮೇಲೆ ಎದ್ದೇಳುತ್ತಾನೆ ಎಂಬುದಾಗಿ ಅವರು ಹೇಳ್ತಾರೆ. ಆದರೆ ಸ್ವಾಮಿ ಮತ್ತೆ ಅವರಿಗೆ ಸ್ಪಷ್ಟವಾಗಿ ಹೇಳುತ್ತಾನೆ, ಲಾಜರನು ಸತ್ತು ಹೋಗಿದ್ದಾನೆ. ಹಾಗಾದರೆ ಮರಣ ಎಂಬುವಂಥದ್ದು ಒಬ್ಬ ನಿಜ ಕ್ರೈಸ್ತ ವಿಶ್ವಾಸಿಗೆ, ಅಂದರೆ ನಿಜ ಕ್ರೈಸ್ತ ವಿಶ್ವಾಸಿ ಎಂದು ನಾನು ಹೇಳುವಾಗ ನಂಬಿಕೆಯಿಂದ ಯೇಸು ಕ್ರಿಸ್ತನನ್ನ ತನ್ನ ರಕ್ಷಕನಾಗಿ, ದೇವರಾಗಿ, ಪ್ರಭುವಾಗಿ ಹೃದಯಾತ್ಮದೊಳಗೆ ಸ್ವೀಕಾರ ಮಾಡಿಕೊಂಡು ಸತ್ಯವೇದ ಎಂಬುವಂಥ ದೇವರ ಪರಿಶುದ್ಧ ವಚನಗಳಿಗೆ, ನಿಯಮಗಳಿಗೆ ವಿಧೇಯರಾಗಿ ಈ ಜೀವಮಾನದಲ್ಲಿ ಯಾರು ನಿರೀಕ್ಷೆಯುಳ್ಳವರಾಗಿ ಜೀವಿಸುತ್ತಾರೋ ಅವರಿಗೆ ಸತ್ಯವೇದ ಹೇಳುವಂಥದ್ದೇ ಸಕ್ರೈಸ್ತ ಅಥವಾ ಪ್ರಾಮಾಣಿಕನಾದ ಕ್ರೈಸ್ತ ವಿಶ್ವಾಸಿ ಎಂಬುದಾಗಿ. ಅಂಥವರು ಈ ಲೋಕದಲ್ಲಿ ಸಾಯುವಾಗ ಅಂಥವರ ಸಾವಿನ ಕುರಿತಾಗಿ ಸತ್ಯವೇದ ಹೇಳುವಂಥದ್ದೇ ನಿದ್ರೆ. ಇನ್ನು ಇಬ್ರಿಯ ಪತ್ರ ಚಾಪ್ಟರ್ 2 verse 14 and 15, ಹೀಬ್ರೂಸ್ ಚಾಪ್ಟರ್ 2 verse 14 and 15ನಲ್ಲಿ ಕೂಡ ಅದನ್ನೇ ನಾವು ನೋಡುತ್ತೇವೆ. ಪ್ರಕಟಣೆ ಪುಸ್ತಕ 1:18, ರೆವಲೇಷನ್ 1:18, ಆಕ್ಟ್ಸ್ ಚಾಪ್ಟರ್ 7:16, ಅಪೊಸ್ತಲ ಕೃತ್ಯಗಳು 7:60, 13ನೇ ಅಧ್ಯಾಯದ 36ನೇ ವಚನ, 1 ಕೊರಿಂಥ ಪತ್ರ 15ನೇ ಅಧ್ಯಾಯದ 6ನೇ ವಚನ, 18ನೇ ವಚನ, ಇನ್ನು 20ನೇ ವಚನ, ಇನ್ನು 51ನೇ ವಚನ, 1 ಥೆಸಲೋನಿಕ ಪತ್ರ 4ನೇ ಅಧ್ಯಾಯ 13ರಿಂದ 17ನೇ ವಚನಗಳು, 5ನೇ ಅಧ್ಯಾಯ 10ನೇ ವಚನ, 2 ಪೇತ್ರ 2 ಪೀಟರ್ ಚಾಪ್ಟರ್ 3 and verse 4, 3-4, ಯಾಕೋಬನು ಬರೆದ ಪತ್ರ 2ನೇ ಅಧ್ಯಾಯ 26ನೇ ವಚನ, ಯೋಹಾನನು ಬರೆದ ಸುವಾರ್ತೆ 11ನೇ ಅಧ್ಯಾಯದ 11ನೇ ವಚನ. ಈಗಾಗಲೇ ನಾನಾಗಲೇ ಆ ವಚನ ಹೇಳಿದೆ. ಈ ವಾಕ್ಯ ಭಾಗವನ್ನೆಲ್ಲ ನಾವು ಓದುವಾಗ ನಾನು ಒಂದಲ್ಲ ಎಷ್ಟೊಂದು ರೆಫರೆನ್ಸ್ಗಳು ನಿಮಗೆ ನಾನು ಹೇಳಿದೆ ಈಗಾಗಲೇ. ಈ ವಾಕ್ಯ ಭಾಗವೆಲ್ಲ ನಮಗೆ ಸ್ಪಷ್ಟವಾಗಿ ಹೇಳುವಂಥದ್ದು ಒಬ್ಬ ನಿಜವಾದ ಯೇಸು ಸ್ವಾಮಿಯ ಭಕ್ತನಿಗೆ ಆತ್ಮ ಸಂಬಂಧವಾಗಿ 2ನೇ ಬಾರಿ ನಂಬಿಕೆಯ ಮೂಲಕವಾಗಿ ಹುಟ್ಟಿದಂಥ ಒಬ್ಬ ವ್ಯಕ್ತಿಗೆ ಮರಣ ಸಂಭವಿಸುವಾಗ, ಸಾವು ಸಂಭವಿಸುವಾಗ ಅದರ ವಿಷಯದವಾಗಿ ಸತ್ಯವೇದವು ನಿದ್ರೆ ಎಂಬುದಾಗಿ ಹೇಳುತ್ತೆ. ಅದರರ್ಥ ನಿದ್ರೆ ಮಾಡುವವನು ಹೇಗೆ ಎದ್ದೇಳುತ್ತಾನೋ, ಎಚ್ಚರಿಕೆಗೊಳ್ಳುತ್ತಾನೋ, ಅದೇ ಪ್ರಕಾರ ಯೇಸು ಕ್ರಿಸ್ತನಲ್ಲಿ ನಿಜವಾಗಲೂ ಹೊಸ ಜನ್ಮವನ್ನು ಅಂತರಾತ್ಮದಲ್ಲಿ ಪಡೆದುಕೊಂಡ ಒಬ್ಬ ವ್ಯಕ್ತಿ, ಅಂಥ ಒಬ್ಬ ವಿಶ್ವಾಸಿ, ಅಂಥ ಒಬ್ಬ ಭಕ್ತನು ಈ ಲೋಕದಲ್ಲಿ ಸತ್ತ ನಂತರ ಅವನಿಗೆ ಒಂದು ಎಚ್ಚರಿಕೆ ಬರುತ್ತದೆ. ಅಂದರೆ ಅವನ ದೇಹಕ್ಕೆ ಒಂದು ಎಚ್ಚರಿಕೆ ಸಂಭವಿಸುತ್ತದೆ, ಅಥವಾ ಅವನ ದೇಹಕ್ಕೆ ಒಂದು ಪುನರುತ್ಥಾನ, ಪುನರ್ಜೀವನ, ಅವನ ದೇಹಕ್ಕೆ ಮರು ಹುಟ್ಟು ಸಂಭವಿಸುತ್ತದೆ ಎಂಬುದಾಗಿ ಸ್ಪಷ್ಟವಾಗಿ ಸತ್ಯವೇದ ಹೇಳುತ್ತದೆ. ಈಗ ಉದಾಹರಣೆಗೆ ನಾನು ನಿಮಗೆ 2ನೇ ಕೊರಿಂಥ 5ನೇ ಅಧ್ಯಾಯ 2 Corinthians chapter 5 verse 8 I will read for you. 2 Corinthians chapter 5 and verse 8 says, ಇದನ್ನು ನೀವು ಆಲೋಚಿಸಿರಿ, ನಾವು ಧೈರ್ಯವುಳ್ಳವರಾಗಿದ್ದು ದೇಹವನ್ನು ಬಿಟ್ಟು ಕರ್ತನ ಬಳಿಯಲ್ಲಿ ಇರುವುದೇ ಉತ್ತಮವೆಂದು ಎನಿಸುತ್ತೇವೆ. ನೋಡಿ, ದೇವರ ಅಂದರೆ ಯೇಸು ಕ್ರಿಸ್ತನಲ್ಲಿ ನಿಜ ಭಕ್ತಿಯನ್ನು ಅನುಸರಿಸುವ ಒಬ್ಬ ವ್ಯಕ್ತಿಯ ನಿರೀಕ್ಷೆ ಏನೆಂಬುದಾಗಿ ಈ ಪತ್ರದಲ್ಲಿ ಸ್ಪಷ್ಟವಾಗಿ 5ನೇ ಅಧ್ಯಾಯ ಚಾಪ್ಟರ್ 5 verse 8 Paul is talking about the living and true hope of a true Christian believer.
And he is saying, we will leave this present body and we will be with the Lord Jesus forever. ಹಾಗಾದರೆ ಮರಣದ ಸಂದರ್ಭದಲ್ಲಿ ಒಬ್ಬ ವಿಶ್ವಾಸಿಗೆ, ಕ್ರೈಸ್ತ ಭಕ್ತನಿಗೆ ಸಂಭವಿಸುವುದು ಏನಾಗಿದೆ? ಅವನು ಈ ದೇಹವನ್ನು ಬಿಟ್ಟು ಜೀವಾತ್ಮದಲ್ಲಿ ಕ್ರಿಸ್ತನ ಜೊತೆಯಾಗಿ ಅವನು ಸದಾ ಇರುವನು. ಫಿಲಿಪ್ಪಿಯ ಪತ್ರ ಇನ್ ಫಿಲಿಪಿಯನ್ಸ್ ಚಾಪ್ಟರ್ 1 ವರ್ಸ್ 21 to 24, 21ನೇ ವಚನದಿಂದ 24ನೇ ವಾಕ್ಯಗಳ ತನಕ. ಅಲ್ಲಿ ಕೂಡ ಪೌಲನು ಹೇಳುತ್ತಾನೆ, ನನಗಂತೂ ಬದುಕುವುದಂದರೆ ಕ್ರಿಸ್ತನೇ, ಸಾಯುವುದು ಲಾಭವೇ. Paul is telling, for me to live is Christ and to die is gain. So death is not a loss for a true Christian. ಒಬ್ಬ ನಿಜವಾದ ಯೇಸು ಭಕ್ತನಿಗೆ ದೇಹದ ಸಾವು ಎಂಬುದು ನಷ್ಟವಲ್ಲ, ಬದಲಾಗಿ ಲಾಭವಾಗಿದೆ. Is that very wonderful truth? ಎಂಥ ಒಂದು ಮಹತ್ತರವಾದ ಸತ್ಯಾಂಶವಾಗಿದೆ ನನ್ನ ಮಿತ್ರನೇ. ಒಬ್ಬ ನಿಜವಾದ ಕ್ರೈಸ್ತನು, ಕ್ರಿಶ್ಚಿಯನ್ ಎಂಬ ಹೆಸರಿರುವನ ಕುರಿತು ನಾನು ಹೇಳುತ್ತಾ ಇಲ್ಲ. ಕ್ರೈಸ್ತರು ಭಾನುವಾರ ಹೋಗುವಂಥ ಚರ್ಚ್ ಎಂದು ಹೇಳುವಂಥ ಒಂದು ಬಿಲ್ಡಿಂಗಿಗೆ ಹೋಗುವವರ ಬಗ್ಗೆ ನಾನು ಹೇಳ್ತಾ ಇಲ್ಲ. ನಾನು ಹೇಳ್ತಾ ಇರುವುದು, ಯೇಸು ಕ್ರಿಸ್ತನಲ್ಲಿ ಪಾಪ ಪರಿಹಾರವನ್ನು ಹೊಂದಿಕೊಂಡು ಯೇಸು ಕ್ರಿಸ್ತರ ವಚನವಾದ ವೇದವನ್ನು ದೈನಂದಿನ ಜೀವನದಲ್ಲಿ ಅಳವಡಿಸಿಕೊಂಡು ದೇಹದಲ್ಲಿ, ಪ್ರಾಣದಲ್ಲಿ, ಆತ್ಮದಲ್ಲಿ ಪರಿಶುದ್ಧ ಜೀವಿತವನ್ನು ದೇವರ ಮೂಲಕವಾಗಿ ದೇವರ ಬಲದಿಂದ ನಡೆಸಿಕೊಂಡು ಹೋಗುವ ಒಬ್ಬ ನಿಜ ಭಕ್ತನು. ಅವನು ಸಾಯುವಾಗ ಅವನ ಜೀವಾತ್ಮ ಎಲ್ಲಿಗೆ ಹೋಗ್ತದೆ? ಪರಲೋಕದ ಬಳಿಗೆ ಅಥವಾ ಪರಲೋಕಕ್ಕೆ ಹೋಗುತ್ತದೆ ಎಂಬುದಾಗಿ ಸ್ಪಷ್ಟವಾಗಿ ಸತ್ಯವೇದ ಹೇಳುತ್ತದೆ. ಅಗೇನ್ ಇನ್ ಹೀಬ್ರೂಸ್ ಚಾಪ್ಟರ್ 12, ಇಬ್ರಿಯ ಪತ್ರ 12ನೇ ಅಧ್ಯಾಯ 22 ಮತ್ತು 23ನೇ ವಚನ, ವರ್ಸ್ 22 and 23, ಹೀಗೆ ನಾವು ಓದುತ್ತೇವೆ. ಆದರೆ ನೀವು ಚೀಯೋನ್ ಪರ್ವತಕ್ಕೂ ಜೀವ ಸ್ವರೂಪನಾದ ದೇವರ ಪಟ್ಟಣವಾಗಿರುವ ಪರಲೋಕದ ಯೆರೂಸಲೇಮಿಗೂ ಉತ್ಸವ ಸಂಘದಲ್ಲಿ ಕೂಡಿರುವ ಕೋಟ್ಯಾನುಕೋಟಿ ದೇವದೂತರ ಬಳಿಗೂ ಪರಲೋಕದಲ್ಲಿ ಹೆಸರು ಬರೆಸಿಕೊಂಡಿರುವ ಚೊಚ್ಚಲ ಮಕ್ಕಳ ಸಭೆಗೂ ಎಲ್ಲರಿಗೂ ನ್ಯಾಯಾಧಿಪತಿಯಾಗಿರುವ ದೇವರ ಬಳಿಗೂ ಸಿದ್ಧಿಗೆ ಬಂದಿರುವ ನೀತಿವಂತರ ಆತ್ಮಗಳ ಬಳಿಗೂ. ನೋಡ್ರಿ ಎಷ್ಟು ಸ್ಪಷ್ಟವಾಗಿ ಅಲ್ಲಿ ಬರೆದಿದೆ. ಸೊ ಕ್ಲಿಯರ್ಲಿ ಮೆನ್ಷನ್ಡ್, ವೆನ್ ಎ ಟ್ರೂ Christian, when a true believer in Jesus Christ dies, his soul and spirit will be taken up to heaven. My friend, ನನ್ನ ಪ್ರಿಯ ಸ್ನೇಹಿತನೇ, ನೀನು ಇಂಥ ನಂಬಿಕೆ ಮತ್ತು ನಿರೀಕ್ಷೆಯುಳ್ಳಂಥ ಒಬ್ಬ ಸತ್ಯ ಕ್ರೈಸ್ತನಾಗಿದೆಯೋ ಅಥವಾ ನಕಲಿ ಕ್ರೈಸ್ತನಾಗಿದೆಯೋ? ಹೆಸರಿಗೆ ಮಾತ್ರ ನೀನು ಕ್ರೈಸ್ತನಾಗಿದೆಯೋ ಅಥವಾ ಪರಲೋಕದ ಜೀವಮಾದ್ರ ಪಟ್ಟಿಯಲ್ಲಿ ಹೆಸರನ್ನು ನೋಂದಾಣಿಸಿಕೊಂಡಂತ ಒಬ್ಬ ನಿಜವಾದ ಯೇಸು ಸ್ವಾಮಿಯ ಹಿಂಬಾಲಕನೋ, ಯೇಸು ಸ್ವಾಮಿಯ ಶಿಷ್ಯನೋ? ಅದಕ್ಕೆ ಉತ್ತರ ನೀವೇ ಹೇಳಬೇಕ್ರಿ. ಪ್ರಕಟಣೆ ಪುಸ್ತಕ 6ನೇ ಅಧ್ಯಾಯ 9ರಿಂದ 11ನೇ ವಾಕ್ಯಗಳ ತನಕ ಓದುವಾಗ, ಇನ್ ರೆವಲೇಷನ್ ಚಾಪ್ಟರ್ 6 ವರ್ಸ್ 9 through 11, ಅಲ್ಲಿ ಓದುವಾಗ ಕೂಡ ನಾವು ಈ ಸತ್ಯಾಂಶವನ್ನು ಮತ್ತಷ್ಟು ಸ್ಪಷ್ಟವಾಗಿ ಓದುತ್ತೇವೆ. ಸೊ ಒಬ್ಬ ನಿಜವಾದ ಯೇಸು ಸ್ವಾಮಿಯ ಭಕ್ತನು ಸಾಯುವಾಗ ಅವನ ಜೀವಾತ್ಮವು ಸ್ವರ್ಗ ಸೇರುವುದು. ಅವನ ಶರೀರವಷ್ಟೇ ಮಣ್ಣಿಗೆ ನಾವು ಒಪ್ಪಿಸಿಕೊಡುವುದು ಅಥವಾ ಸಮಾಧಿ ಮಾಡುವುದು. ಅನೇಕ ತಿಳುವಳಿಕೆ ಇಲ್ಲದಂಥ ಕ್ರೈಸ್ತರು ಅಥವಾ ಕೇವಲ ಧಾರ್ಮಿಕವಾದ ಚಟುವಟಿಕೆಗಳನ್ನು ಅನುಸರಿಸಿಕೊಳ್ಳುವಂಥ ಕ್ರೈಸ್ತರು ತಪ್ಪಾಗಿ ಸಮಾಧಿ ಬಳಿಯಲ್ಲಿ
ಹೇಳುವಂಥ ಅನೇಕ ವಿಷಯಗಳನ್ನು ನಾನು ಕೇಳಿಸಿಕೊಂಡಿದ್ದೇನೆ. ಉದಾಹರಣೆಗೆ, ನಾವು ಈ ತೀರಿಕೊಂಡ ವ್ಯಕ್ತಿಯನ್ನು ನಾವು ಮಣ್ಣಿಗೆ ಒಪ್ಪಿಸಿಕೊಡ್ತಾ ಇದ್ದೇವೆ. ಇದು ಸುಳ್ಳು. ತೀರಿಕೊಂಡ ವ್ಯಕ್ತಿಯನ್ನೆಲ್ಲ ನಾವು ಸಮಾಧಿಗೆ ಒಪ್ಪಿಸುವುದು, ಆ ವ್ಯಕ್ತಿಯ ಶರೀರವನ್ನಷ್ಟೇ. ಆ ವ್ಯಕ್ತಿಯ ಜೀವಾತ್ಮವು ಅವನು ಸತ್ತ ಆ ಗಳಿಗೆಯಲ್ಲಿ ಅವನು ಯೇಸು ಕ್ರಿಸ್ತನಲ್ಲಿ ನಂಬಿಕೆಟ್ಟವನಾಗಿ ಸತ್ತವಳಾಗಿರುವುದಾದರೆ ಅವನ ಅಥವಾ ಅವಳ ಜೀವಾತ್ಮವು ಕ್ರಿಸ್ತನ ಬಳಿಗೆ ಆಗಲೇ ಹೋಗಿರುತ್ತದೆ. ನಾವು ಸಮಾಧಿ ಮಾಡುವುದು ಅವನ ಪಾರ್ಥಿವ ಶರೀರವಷ್ಟೇ. ಯಾಕಂದರೆ ನಮ್ಮ ಶರೀರವು ಮಣ್ಣಿನಿಂದ ಮಾಡಲ್ಪಟ್ಟದು, ಅದು ಮಣ್ಣಿಗೆ ಸೇರಬೇಕು. ಜೀವಾತ್ಮವು ಜೀವ ಸ್ವರೂಪನಿಂದ ಬಂದದ್ದು, ಅದು ಮಣ್ಣಿಗೆ ಸೇರಲ್ಲ. ಆದಿಕಾಂಡ ಪುಸ್ತಕದಲ್ಲಿ, ಬೈಬಲಿನ ಮೊದಲನೇ ಪುಸ್ತಕದಲ್ಲಿ ಬಹಳ ಸ್ಪಷ್ಟವಾಗಿ ನಾವು ಓದುತ್ತೇವೆ. ಮಣ್ಣಿನ ಗೊಂಬೆಯನ್ನು ದೇವರು ಸೃಷ್ಟಿ ಮಾಡಿದ್ದ ನಂತರ ಅವನ ಮೂಗಿಗೆ ಸೃಷ್ಟಿಕರ್ತನು ತನ್ನ ಜೀವಶ್ವಾಸವನ್ನು ಊದಿದನು, ಅಥವಾ ಜೀವವನ್ನು ಮತ್ತು ಆತ್ಮವನ್ನು ಅವನೊಳಕ್ಕೆ ಬರುವಂತೆ ಮಾಡಿದಾಗ ಅವನು ಬದುಕುವ ಆತ್ಮೀಕನಾದ ಅಥವಾ ಆತ್ಮ ಉಳ್ಳಂಥ ಒಬ್ಬ ಪ್ರಾಣಿಯಾದನು ಎಂಬುದಾಗಿ ಸತ್ಯವೇದದಲ್ಲಿ ಆದಿಕಾಂಡ ಪುಸ್ತಕ 2ನೇ ಅಧ್ಯಾಯದಲ್ಲಿ ಸ್ಪಷ್ಟವಾಗಿ ನಾವು ಓದುತ್ತೇವೆ ಮಿತ್ರರೇ. ನಮ್ಮ ಶರೀರವಷ್ಟೇ ನಾವು ಮಣ್ಣಿಗೆ ಒಪ್ಪಿಸಿಕೊಡುವುದು. ಪಾಪದ ನಿಮಿತ್ತವಾಗಿ ನಾನು ಹೇಳಿದೆ, ಆತ್ಮದಲ್ಲಿ ಮೊದಲನೇ ಮರಣ ಸಂಭವಿಸಿತು, ಅದರ ಪರಿಣಾಮವಾಗಿ ದೇಹದಲ್ಲಿ ಮರಣ ಸಂಭವಿಸುತ್ತದೆ. ದೇಹದಲ್ಲಿ ಮರಣ ಸಂಭವಿಸಿದ ನಂತರ ಎರಡನೇ ಮರಣ ಅಥವಾ ನಿತ್ಯವಾದ ಮರಣಕ್ಕೆ ಮನುಷ್ಯನು ಒಳಗಾಗಬೇಕು. ಅಂದರೆ ಕ್ರಿಸ್ತ ಯೇಸುವಿನಲ್ಲಿ ನಂಬಿಕೆ ಇಟ್ಟು ಬದುಕಿರುವಾಗ ಎರಡನೇ ಹುಟ್ಟನ್ನು ಅವನಿಗೆ ಅನುಭವ ಆಗಿರುವುದಾದರೆ, ಅಥವಾ ಅವನು ಬದುಕಿರುವಾಗ ಕ್ರಿಸ್ತ ಯೇಸುವಿನಲ್ಲಿ ನಂಬಿಕೆ ಇಡುವುದರ ಮೂಲಕ ಈ ಆತ್ಮ ಸಂಬಂಧವಾಗಿ ಪುನರ್ಜನ್ಮ ಸಂಭವಿಸಿರುವುದಾದರೆ, ಅವನು ದೇಹದಲ್ಲಿ ಒಮ್ಮೆ ಅಷ್ಟೇ ಸಾಯ್ತಾನೆ, ಅಥವಾ ಅವನು ಎರಡನೇ ಮರಣಕ್ಕೆ ಒಳಗಾಗುವುದಿಲ್ಲ. ಎರಡನೇ ಮರಣ ಅಂದರೆ ನರಕದ ಮರಣ, ನರಕದ ತೀರ್ಪಿಗೆ ಒಳಗಾಗುವುದಿಲ್ಲ. ಸೊ ಇಫ್ ಎ ಪರ್ಸನ್ ಹ್ಯಾಸ್ ದಿ ಸೆಕೆಂಡ್ ಬರ್ತ್ ವೈಲ್ he is here on earth by believing in Jesus as his personal Savior and Lord, washed by the precious blood of Jesus Christ, received the Holy Spirit in his heart, walking according to the true teaching of the Bible, even he die, he will be going directly to the heaven, and only his body is buried here on earth, and his soul and spirit will be living with God for the resurrection of his body, or until the resurrection of his body, until the transfiguration of his body which was buried. Until then, his soul and spirit will be waiting in heaven with God, because when Christ descend, ಕರ್ತನಾದ ಯೇಸು ಕ್ರಿಸ್ತನು ಪರಲೋಕದಿಂದ ಮಧ್ಯಾಕಾಶಕ್ಕೆ ಇಳಿದು ಬರುವಾಗ, ಯೇಸು ಕ್ರಿಸ್ತನಲ್ಲಿ ಸತ್ತು ಹೋದವರ ಸಮಾಧಿಯೊಳಗೆ ಸಮಾಧಿ ಮಾಡಲ್ಪಟ್ಟಂಥ ಎಲ್ಲ ಶವಗಳು ರೂಪಾಂತರ ಹೊಂದಿ ಯೇಸು ಕ್ರಿಸ್ತನನ್ನು ಎದುರುಗೊಳ್ಳುವುದಕ್ಕೋಸ್ಕರ ಮಧ್ಯಾಕಾಶಕ್ಕೆ ಎತ್ತಲ್ಪಡುವವು ಎಂಬುದಾಗಿ ಸತ್ಯವೇದವು ಬಹು ಸ್ಪಷ್ಟವಾಗಿ ಹೇಳುತ್ತದೆ. ಅಂದರೆ ಯೇಸು ಕ್ರಿಸ್ತನು ಸ್ವರ್ಗಲೋಕದಿಂದ ಮಧ್ಯಾಕಾಶಕ್ಕೆ ಇಳಿದು ಬರುವಾಗ ಯೇಸು ಕ್ರಿಸ್ತನಲ್ಲಿ ನಂಬಿಕೆ ಇಟ್ಟು ಹೊಸ ಜನ್ಮ ಪಡೆದುಕೊಂಡು ಸತ್ತು ಸಮಾಧಿ ಸೇರಿದಂಥವರ ಆತ್ಮಗಳು ಯೇಸು ಕ್ರಿಸ್ತನ ಜೊತೆಯಾಗಿ ಸ್ವರ್ಗಲೋಕದಿಂದ ಮಧ್ಯಾಕಾಶಕ್ಕೆ ಇಳಿದು ಬರುವುದು. ಅನಂತರ ಆ ದೇಹಗಳು, ಆ ಜೀವಾತ್ಮಗಳು ಕ್ರಿಸ್ತನಲ್ಲಿ ಸತ್ತವರ ಸಮಾಧಿಯೊಳಕ್ಕೆ ಸೇರಿ, ಸಮಾಧಿಯೊಳಗೆ ಮಲಗಿರುವ ಅವರ ಶರೀರವನ್ನು ಸೇರಿ, ಆ ಶರೀರವನ್ನು ರೂಪಾಂತರಗೊಳಿಸಿ ಅವರು
ದೇಹದಲ್ಲಿ ಅವರು ರೂಪಾಂತರ ಹೊಂದಿ ಮಧ್ಯಾಕಾಶಕ್ಕೆ ಎತ್ತಲ್ಪಡುವರು. ನೋಡ್ರಿ, ಎಷ್ಟು ಸತ್ಯವಾದ ಒಂದು ಮಾತಿದು ಸತ್ಯವೇದ ನಮಗೆ ಕಲಿಸುತ್ತದೆ. ಯು ಕ್ಯಾನ್ ಟರ್ನ್ ವಿತ್ ಮೀ ಟು ದ ಫಸ್ಟ್ ಥೆಸಲೋನಿಯನ್ಸ್ ಚಾಪ್ಟರ್ 4, 1ನೇ ಥೆಸಲೋನಿಕ ಪತ್ರ 4ನೇ ಅಧ್ಯಾಯ ಅದರ 13ನೇ ವಚನದಿಂದ ಓದುವಾಗ ಬಹು ಸ್ಪಷ್ಟವಾಗಿ ನಾನು ಈಗ ನಿಮಗೆ ಹೇಳಿದ ವಾಕ್ಯಗಳು ಅಲ್ಲಿ ನಾವು ಓದುತ್ತೇವೆ. 1 ಥೆಸಲೋನಿಯನ್ಸ್ 1ನೇ ಥೆಸಲೋನಿ 4ನೇ ಅಧ್ಯಾಯ ಚಾಪ್ಟರ್ 4 ವರ್ಸ್ 13 to 17. ಸಹೋದರರೇ, ನಿದ್ರೆ ಹೋಗುವವರ ಗತಿ ಏನೆಂದು ನೀವು ತಿಳಿಯದೆ ಇದ್ದು. ನಿದ್ರೆ ಹೋಗುವುದಂದರೆ ನಾನಾಗಲೇ ಹೇಳಿದೆ, ನಿಜ ಕ್ರೈಸ್ತನ ಮರಣಕ್ಕೆ ನಿದ್ರೆ ಎಂಬುದಾಗಿ ಹೆಸರು, ನಿದ್ರೆ ಎಂಬುದಾಗಿ ಕರೆಯಲಾಗಿದೆ. ನೀವು ತಿಳಿಯದೆ ಇದ್ದು ನಿರೀಕ್ಷೆ ಇಲ್ಲದವರಾದ ಇತರರಂತೆ, ಅಂದರೆ ಯೇಸು ಕ್ರಿಸ್ತನಲ್ಲಿ ನಂಬಿಕೆ ಇಡದೆ ತೀರಿಕೊಂಡವರು, ಅವರು ನಿರೀಕ್ಷೆ ಇಲ್ಲದವರಾಗಿದ್ದಾರೆ. ಯಾಕಂದರೆ ಅವರ ನಿರೀಕ್ಷೆಯು ಭಂಗವಾಯಿತು. ಅವರ ಜೀವಾತ್ಮಗಳು ನಿತ್ಯ ನರಕದಲ್ಲಿ ಯಾತನೆ ಪಡುತ್ತಿರುತ್ತದೆ. ಅವರು ಪುನಃ ರೂಪಾಂತರ ಹೊಂದಿದ ದೇಹದಲ್ಲಿ ಅವರು ನಿತ್ಯ ಕಾಲದ ಮರಣವನ್ನು ಅಥವಾ 2ನೆಯ ಮರಣವಾದ ನರಕವನ್ನು ಅಥವಾ ನರಕದ ಶಿಕ್ಷೆಯನ್ನು ಅನುಭವಿಸಬೇಕಾಗುವುದು. ಆದ ಕಾರಣ ಇಲ್ಲಿ ಬರೆದದ್ದೇ, ಇತರರಂತೆ ದುಃಖಿಸುವುದು ನಮ್ಮ ಮನಸ್ಸಿಗೆ ಒಪ್ಪುವುದಿಲ್ಲ. ಯೇಸು ಸತ್ತು ಜೀವಿತನಾಗಿ ಎದ್ದನೆಂದು ನಾವು ನಂಬಿದ ಮೇಲೆ ಅದರಂತೆ ಯೇಸುವಿನಲ್ಲಿ ಇದ್ದುಕೊಂಡು, ಅಂಡರ್ಲೈನ್ ದಟ್, ಯೇಸು ಕ್ರಿಸ್ತನಲ್ಲಿ ಇದ್ದುಕೊಂಡು, ಅಂದರೆ ಈ ಲೋಕ ಜೀವನದಲ್ಲಿ ಯೇಸು ಕ್ರಿಸ್ತನಲ್ಲಿ ನಾವು ಇದ್ದುಕೊಳ್ಳಬೇಕು ಅಥವಾ ನಂಬಿಕೆಯಲ್ಲಿ ನಡೆದುಕೊಳ್ಳಬೇಕು. ಯೇಸು ಕ್ರಿಸ್ತನಲ್ಲಿ ಇದ್ದುಕೊಂಡು ನಿದ್ರೆ ಹೋಗುವವರನ್ನು ಸಹ ದೇವರು ಆತನ ಒಡನೆ ಕರೆದುಕೊಂಡು ಬರುವನೆಂದು ನಂಬಬೇಕಲ್ಲವೇ? ಆಮೇಲೆ ನಾವು ಕರ್ತನ ಮಾತಿನ ಆಧಾರದಿಂದ ನಿಮಗೆ ಹೇಳುವುದೇನೆಂದರೆ, ಕರ್ತನು ಪ್ರತ್ಯಕ್ಷನಾಗುವವರೆಗೂ ಜೀವದಿಂದ ಉಳಿದಿರುವ ನಾವು ನಿದ್ರೆ ಹೋದವರಿಗಿಂತ ಮುಂದಾಗುವುದೇ ಇಲ್ಲ. ಕರ್ತನು ತಾನೇ ಆಜ್ಞಾಘೋಷದೊಡನೆಯೂ ಪ್ರಧಾನ ದೂತನ ಶಬ್ದದೊಡನೆಯೂ ದೇವರ ತುತ್ತೂರಿ ಧ್ವನಿಯೊಡನೆಯೂ ಆಕಾಶದಿಂದ ಇಳಿದು ಬರುವನು. ಆಗ ಕ್ರಿಸ್ತನಲ್ಲಿ ಇರುವ, ಗಮನಿಸಿರಿ, ಬದುಕಿರುವವರು, ಅವರು ಯೇಸು ಕ್ರಿಸ್ತನಲ್ಲಿ ಇರುವವರಾದರೆ ಏನು ಸಂಭವಿಸುತ್ತದೆ ಮತ್ತು ಯೇಸು ಕ್ರಿಸ್ತನಲ್ಲಿ ಸತ್ತವರಿಗೆ ಏನಾಗುವುದು ಎಂಬುದಾಗಿ ಬರೆದಿದೆ. ಆಗ ಕ್ರಿಸ್ತನಲ್ಲಿರುವ ಸತ್ತವರು ಮೊದಲು ಎದ್ದು ಬರುವರು, ಅವರ ಸಮಾಧಿಯಿಂದ ಎದ್ದು ಬರುವರು. ಆಮೇಲೆ ಜೀವದಿಂದ ಉಳಿದಿರುವ ನಾವು, ಒಂದು ವೇಳೆ ನನ್ನ ಸ್ವರವನ್ನು ಕೇಳುತ್ತಿರುವ ನೀವು ಅಥವಾ ನಿಮ್ಮೊಟ್ಟಿಗೆ ಮಾತಾಡುತ್ತಿರುವ ನಾನು ಸಾಯದೆ ಒಂದು ವೇಳೆ ಜೀವದಿಂದ ಉಳಿದಿರುವುದಾದರೆ, ನಾವು ಅಂತರಿಕ್ಷದಲ್ಲಿ ಯೇಸು ಕ್ರಿಸ್ತನನ್ನು ಎದುರುಗೊಳ್ಳುವುದಕ್ಕಾಗಿ ಅವರ ಸಂಗಡಲೇ, ಸಮಾಧಿಯಿಂದ ಪುನರುತ್ಥಾನ ಹೊಂದಿ ಎದ್ದು ಬಂದವರ ಸಂಗಡಲೇ ಮೇಕ ವಾಹನರಾಗಿ ಪಕ್ಕನೆ ಒಯ್ಯಲ್ಪಡುವೆವು. ಹೀಗಾಗಿ ನಾವು ಸದಾಕಾಲವೂ ಯೇಸು ಕರ್ತನ ಜೊತೆಯಲ್ಲಿ ಇರುವೆವು. ವಾಟ್ ಎ ಬ್ಯೂಟಿಫುಲ್ ಪ್ರಾಮಿಸ್ ಮೈ ಫ್ರೆಂಡ್. ಎಂಥ ಶ್ರೇಷ್ಠವಾದ ವಾಗ್ದಾನ ಪ್ರಿಯರೇ. ನಮ್ಮ ಸಮಯವು ಎಷ್ಟು ಬೇಗ ದಾಟಿ ಹೋಗಿದೆ. ನನ್ನ ಮಾತುಗಳನ್ನು ಮುಗಿಸ್ತೇನೆ, ಮುಂದಿನ ವಾರದಲ್ಲಿ ಇದನ್ನು ನಾನು ಮುಂದುವರಿಸ್ತೇನೆ. ಆದರೆ ನನ್ನ ಪ್ರಶ್ನೆ ಮಿತ್ರನೇ, ನೀವು ಒಂದು ವೇಳೆ ಮುಂದಿನ ವಾರದ ಕಾರ್ಯಕ್ರಮವನ್ನು ವೀಕ್ಷಿಸುವುದಕ್ಕೆ ಮುಂಚೆ ಸಾಯುವುದಾದರೆ, ಅಥವಾ ಈ ಕಾರ್ಯಕ್ರಮ ಮುಗಿದ ನಂತರ ನೀವೊಂದು ವೇಳೆ ಸಾಯುವುದಾದರೆ, ನಾನು ಯೇಸು ಕ್ರಿಸ್ತನು ಪ್ರತ್ಯಕ್ಷನಾಗುವಾಗ ರೂಪಾಂತರ ಹೊಂದಿ ನಾನು ಕ್ರಿಸ್ತನನ್ನು ಎದುರುಗೊಳ್ಳುವುದಕ್ಕೆ ನಾನು ಮಧ್ಯಾಕಾಶಕ್ಕೆ ಎತ್ತಲ್ಪಡುತ್ತೇನೆ ಎಂಬ ನಂಬಿಕೆ, ನಿರೀಕ್ಷೆ ನಿಮಗಿದೆಯೋ? ಆ ನಿರೀಕ್ಷೆ ಇಲ್ಲದಿದ್ದರೆ ನೀವು ಯೇಸು ಕ್ರಿಸ್ತನಲ್ಲಿ ಹೊಸದಾಗಿ ಹುಟ್ಟಲಿಲ್ಲ ಎಂದು ಅರ್ಥ. ಅಥವಾ ನೀವು 2ನೇ ಬಾರಿ ಆತ್ಮ ಸಂಬಂಧವಾಗಿ ಹುಟ್ಟಲಿಲ್ಲ ಎಂದು ಅರ್ಥ. ಅದಕ್ಕೆ ಯೇಸು ಸ್ವಾಮಿ ಹೇಳಿದ್ದು, ನಿಜ ನಿಜವಾಗಿ ನಾನು ನಿಮಗೆ ಹೇಳುತ್ತೇನೆ, ನೀನು ಪವಿತ್ರಾತ್ಮನಿಂದಲೂ ಪವಿತ್ರ ಶಾಸ್ತ್ರದಿಂದಲೂ ವಾಕ್ಯದಿಂದಲೂ ಅಥವಾ ನೀರಿನಿಂದಲೂ ಹುಟ್ಟದಿದ್ದರೆ
ಪರಲೋಕ ರಾಜ್ಯವು ಸೇರಲಾರಿರಿ, ಪರಲೋಕ ರಾಜ್ಯವು ನೋಡಲಾರಿರಿ. ಈ ಮುಂಜಾನೆ ನನ್ನ ಪ್ರಶ್ನೆ, ಮಿತ್ರನೇ, ಇವತ್ತು ಸತ್ತರೂ ಪರಲೋಕ ಸೇರುತ್ತೇನೆ ಎಂಬ ನಿರೀಕ್ಷೆಯಿಂದ ಸತ್ತರೆ ಅಂಥವನೇ ನಿಜವಾದ ಕ್ರೈಸ್ತನು, ಅವನೇ ನಿಜವಾದ ಯೇಸು ಭಕ್ತನು, ಅವನೇ ನಿಜವಾಗಲೂ ದೇವರ ಮಗನು ಮಗಳು. ಈ ಪದವಿ ನಿಮಗಿದೆಯಾ? ನಿಮ್ಮ ಪ್ರಶ್ನೆ ಉತ್ತರ ನಿಮಗೂ ಗೊತ್ತು. ವಿಷಯವನ್ನು ಹೆಚ್ಚಾಗಿ ತಿಳಿಯಬೇಕೆಂದು ಬಯಸುವುದಾದರೆ ಖಂಡಿತ ನನಗೆ ಫೋನ್ ಕರೆ ಮಾಡಿ, ನನಗೆ ಇಮೇಲ್ ಮಾಡಿ. ಪ್ರತಿ ಸೋಮವಾರ ತಪ್ಪದೆ ಈ ಕಾರ್ಯಕ್ರಮವನ್ನು ವೀಕ್ಷಿಸಿರಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.